ವಿವಿಧ ಜಿಲ್ಲೆಗಳಿಂದ ಪ್ರಮುಖ ಸುದ್ದಿಗಳೊಂದಿಗೆ ಲೈವ್ ಅಲ್ಲಿ ಜಾಯ್ನ್ ಆಗಿರತಕ್ಕಂತಹ ರಿಪಬ್ಲಿಕ್ ಕನ್ನಡದ ಎಲ್ಲ ಪ್ರತಿನಿಧಿಗಳಿಗೆ ಮೊದಲಿಗೆ ವೆಲ್ಕಮ್ ಮಾಡ್ತಾ ಮೊದಲನೇ ಸುದ್ದಿಯತ್ತ ಗಮನ ಹರಿಸೋಣ. ನೋಡಿ, ಬೆಂಗಳೂರಿನ ಕೋಗಿಲೆ ಲೇಔಟ್ನಲ್ಲಿ 200 ಮನೆಗಳನ್ನ ಜಿಬಿ ಅಧಿಕಾರಿಗಳು ಬುಲ್ಡೋಸರ್ ಮೂಲಕ ಅವುಗಳನ್ನ ಸಂಪೂರ್ಣವಾಗಿ ನೆಲಸಮ ಮಾಡಿದ್ರು. ಇನ್ನು ಇದೇ ವಿಚಾರವನ್ನು ಇಟ್ಟುಕೊಂಡು ಕೇರಳದ ಪ್ರಮುಖ ನಾಯಕರು ಹಾಗೂ ಸಂಸದರು ಈ ವಿಚಾರವನ್ನು ಇಟ್ಟುಕೊಂಡು ರಾಜ್ಯ ಒಂದು ಸರ್ಕಾರದಲ್ಲಿ, ಅದರಲ್ಲೂ ಪ್ರಮುಖವಾಗಿ ರಾಜ್ಯದ ಆಡಳಿತದಲ್ಲಿ ಮೂಗು ತೋರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಈಗ ಶಾಸಕರು ಮತ್ತು ಸಂಸದರು, ಕೇರಳದ ಶಾಸಕರು ಮತ್ತು ಸಂಸದರು ದಿಢೀರಂತ ಬೆಂಗಳೂರಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಇದು ನಿಜಕ್ಕೂ ಕೂಡ ಒಂದು ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಕೋಗಿಲು ಲೇಔಟ್ನಲ್ಲಿ ಜಿಬಿಎ ಜಾಗವನ್ನ ಒತ್ತುವರಿ ಮಾಡಲಾಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಿಬಿಎ ಅಧಿಕಾರಿಗಳು ಏಕಾಏಕಿ ಬಂದು 8 ದಿನಗಳ ಹಿಂದೆ ಇಲ್ಲಿನ ನಿವಾಸಿಗಳ ಮನೆಯನ್ನ ಕೆಡವಿದ್ರು. ಈ ಒಂದು ವಿಚಾರ ಇದೀಗ ರಾಜಕೀಯವಾಗಿ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಒಂದು ಕಡೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ವಿರುದ್ಧ ಕೇರಳ ಸರ್ಕಾರ ಒಂದು ಜಟಾಪಟಿಯನ್ನ ಶುರು ಮಾಡಿರುವಂತದ್ದು, ಒಂದು ಕಡೆಯಲ್ಲಿ ಕೇರಳದ ಎಂಎಲ್ಎ ಆಗಿರ್ಬೋದು, ರಾಜ್ಯಸಭಾ ಸದಸ್ಯರುಗಳಾಗಿರ್ಬೋದು ಬಂದು ಆ ಒಂದು ಜಾಗ ಏನಿದೆ, ಒತ್ತುವರಿ ತೆರವು ಆಗಿರುವಂತಹ ಜಾಗ ಏನಿದೆ, ಆ ಜಾಗವನ್ನ ವೀಕ್ಷಣೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ನಿನ್ನೆ ಏನು ಕೇರಳದ ರಾಜ್ಯಸಭಾ ಸದಸ್ಯರಾಗಿರುವಂತಹ ಎ ರಹೀಂ ಅವರು ಬಂದಿದ್ರು. ಇವತ್ತು ಏನು ಜಲೀಲ್ ಅವರು ಬಂದು, ಎಂಎಲ್ಎ ಆಗಿರುವಂತಹ ಜಲೀಲ್ ಅವರು ಬಂದು ಈ ಒಂದು ಜಾಗವನ್ನ ವಿಸಿಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿನ ನಿವಾಸಿಗಳನ್ನ ಮಾತನಾಡಿಸುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ, ಮತ್ತೆ ನಿವಾಸಿಗಳಿಗೆ ಯಾವ ರೀತಿಯಾದಂತಹ ಕಷ್ಟಗಳು ಆಗಿ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಪರಿಶೀಲನೆಯನ್ನ ನಡೆಸ್ತಾ ಸರ್ಕಾರಕ್ಕೆ ವರದಿ ನೀಡುವಂತಹ ಒಂದು ಹಿನ್ನೆಲೆಯಲ್ಲಿ ಇದೀಗ ಬಂದು ವಿಸಿಟ್ ಅನ್ನ ಕೂಡ ಮಾಡ್ತಾ ಇರುವಂತದ್ದು. ಬಂದು ಇಲ್ಲಿನ ನಿವಾಸಿಗಳನ್ನ ಮಾತನಾಡಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಸಂಪೂರ್ಣವಾಗಿ 200ಕ್ಕೂ ಹೆಚ್ಚು ಮನೆಗಳನ್ನ ಕೆಡವಲಾಗಿದೆ, 200ಕ್ಕೂ ಹೆಚ್ಚು ನಿವಾಸಗಳನ್ನ ತೆರವುಗೊಳಿಸಲಾಗಿದೆ. ಈ ಒಂದು ವಿಚಾರ ಏನಿದೆ ಇದೀಗ ರಾಜಕೀಯವಾಗಿ ಇದನ್ನ ಬಳಸಿಕೊಳ್ತಾ ಇದ್ದಾರೆ ಅನ್ನುವಂತಹ ಒಂದಿಷ್ಟು ಅನುಮಾನಗಳಿಗೆ ಕೂಡ ಸಾಕ್ಷಿ ಆಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಏನ್ ಹೇಳ್ತಾ ಇದೆ, ನಾವು ನಮ್ಮ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದಂತಹ ಜಾಗವನ್ನ ತೆರವು ಮಾಡ್ತಾ ಇದೀವಿ ಅನ್ನುವಂತಹ ವಾದವನ್ನ ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ತಾ ಇದ್ರೆ, ಇತ್ತ ಮಾನವೀಯತೆಯ ದೃಷ್ಟಿಯಿಂದ 4 ಗಂಟೆಗೆ ಬಂದು ಹೇಗೆ ತೆರವು ಮಾಡಿದ್ರಿ, ಒಬ್ಬ ಮಾನವೀಯತೆ ಇದ್ದಿದ್ರೆ ಈ ಒಂದು ಜಾಗವನ್ನ ತೆರವು ಮಾಡ್ತಾ ಇಲ್ಲ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾ ಇರುವಂತದ್ದು. ಮತ್ತೊಂದು ಕಡೆಯಲ್ಲಿ ಕೇರಳ ಸರ್ಕಾರದ ವಿರುದ್ಧ ಒಂದು ಕಡೆಯಲ್ಲಿ ಚುನಾವಣೆ ಎಲ್ಎಫ್ ಮತ್ತೆ ಯುಡಿಎಫ್ ನ ಒಂದು ಚುನಾವಣೆ ಜಟಾಪಟಿ ಜೋರಾಗ್ತಾ ಇದೆ. ಈ ಒಂದು ಜಟಾಪಟಿ ಹಿನ್ನೆಲೆಯಲ್ಲಿ ಮುಸ್ಲಿಮರನ್ನ ಓಲೈಕೆ ಮಾಡೋದಕ್ಕೆ ಕೇರಳ ಸರ್ಕಾರ ಬಂದು ಇಲ್ಲಿ ವಿಸಿಟ್ ಮಾಡ್ತಾ ಇದೆ, ಕೇರಳದ ನಾಯಕರು ಬಂದು ಇಲ್ಲಿ ವಿಸಿಟ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನ ನಮ್ಮ ರಾಜ್ಯ ಸರ್ಕಾರದ ಒಂದಿಷ್ಟು ನಾಯಕರುಗಳು ಕೂಡ ಹೇಳ್ತಾ ಇರುವಂತದ್ದು. ಒಟ್ನಲ್ಲಿ ಈ ಒಂದು ಕೋಗಿಲು ಲೇಔಟ್ ನ ಜಾಗದ ವಿಚಾರ ಏನಿದೆ, ಈ ಒಂದು ವಿಚಾರ ಸಂಪೂರ್ಣ ಚಿತ್ರಣವೇ ರಾಜಕೀಯವಾಗಿ ಬದಲಾಗ್ತಾ ಇದೆ. ಒಂದು ಕಡೆಯಲ್ಲಿ ಜನ 8 ದಿನಗಳಿಂದ ಮನೆಗಳಿಲ್ಲದೆ ಬೀದಿಯಲ್ಲಿ ಮಲಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಕ್ಕಳು, ಮರಿಗಳು, ಹೆಣ್ಣು ಮಕ್ಕಳು ಎಲ್ಲ ಶೌಚಾಲಯ ಇಲ್ಲ, ಮಲಗೋದಕ್ಕೆ ಜಾಗ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಇದ್ರೆ, ಮತ್ತೊಂದು ಕಡೆಯಲ್ಲಿ ಕೇರಳ ವರ್ಸಸ್ ಕರ್ನಾಟಕ ಅನ್ನುವಂತಹ ರಾಜಕೀಯ ತಿರುವನ್ನ ಕೂಡ ಪಡೆದಿರುವಂತದ್ದು. ಒಂದು ಕಡೆಯಲ್ಲಿ ಕೇರಳದ ನಾಯಕರು ಬಂದು ನಾವು ಇಲ್ಲಿ ನಮ್ಮ ಜನರನ್ನ ನೋಡೋದಕ್ಕೆ ಬಂದಿದ್ದೀವಿ, ಜನರ ಪರಿಸ್ಥಿತಿಯನ್ನ ನೋಡೋದಕ್ಕೆ ಬಂದಿದ್ದೀವಿ, ಇಲ್ಲಿ ಯಾವುದೇ ರಾಜಕೀಯ ಇಲ್ಲ ಅಂತ ಹೇಳಿದ್ರೆ, ಮತ್ತೊಂದು ಕಡೆಯಲ್ಲಿ ಚುನಾವಣೆಯ ದೃಷ್ಟಿಯಿಂದ ಕೇರಳದ ನಾಯಕರು ಬರ್ತಾ ಇದ್ದಾರೆ, ಮುಸ್ಲಿಮರ ಓಲೈಕೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ರಾಜ್ಯದ ನಾಯಕರು ಆರೋಪಿಸುತ್ತಿರುವಂತದ್ದು. ಬಿಜೆಪಿ ಸರ್ಕಾರಕ್ಕೂ ಕಾಂಗ್ರೆಸ್ ಸರ್ಕಾರಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ, ಬುಲ್ಡೋಸರ್ ನೀತಿಯನ್ನ ಮಾಡ್ತಾ ಇದೆ ಅಂತ ಹೇಳಿ ಕೇರಳದ ನಾಯಕರುಗಳು ಆರೋಪಿಸಿರುವಂತದ್ದು. ಒಟ್ಟಿನಲ್ಲಿ ಇಬ್ಬರ ಜಟಾಪಟಿಯಲ್ಲಿ ಜನ ಅಂತೂ ದಿನನಿತ್ಯ ಪರದಾಡ್ತಾ ಇರೋದಂತೂ ಸತ್ಯ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆಗೆ ಚರಣ್. ವಿವಿಧ ಜಿಲ್ಲೆಗಳಿಂದ ಪ್ರಮುಖ ಸುದ್ದಿಗಳೊಂದಿಗೆ ಲೈವ್ ಅಲ್ಲಿ ಜಾಯ್ನ್ ಆಗಿರತಕ್ಕಂತಹ ರಿಪಬ್ಲಿಕ್ ಕನ್ನಡದ ಎಲ್ಲ ಪ್ರತಿನಿಧಿಗಳಿಗೆ ಮೊದಲಿಗೆ ವೆಲ್ಕಮ್ ಮಾಡ್ತಾ ಮೊದಲನೇ ಸುದ್ದಿಯತ್ತ ಗಮನ ಹರಿಸೋಣ. ನೋಡಿ, ಬೆಂಗಳೂರಿನ ಕೋಗಿಲೆ ಲೇಔಟ್ನಲ್ಲಿ 200 ಮನೆಗಳನ್ನ ಜಿಬಿ ಅಧಿಕಾರಿಗಳು ಬುಲ್ಡೋಸರ್ ಮೂಲಕ ಅವುಗಳನ್ನ ಸಂಪೂರ್ಣವಾಗಿ ನೆಲಸಮ ಮಾಡಿದ್ರು. ಇನ್ನು ಇದೇ ವಿಚಾರವನ್ನು ಇಟ್ಟುಕೊಂಡು ಕೇರಳದ ಪ್ರಮುಖ ನಾಯಕರು ಹಾಗೂ ಸಂಸದರು ಈ ವಿಚಾರವನ್ನು ಇಟ್ಟುಕೊಂಡು ರಾಜ್ಯ ಒಂದು ಸರ್ಕಾರದಲ್ಲಿ, ಅದರಲ್ಲೂ ಪ್ರಮುಖವಾಗಿ ರಾಜ್ಯದ ಆಡಳಿತದಲ್ಲಿ ಮೂಗು ತೋರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಈಗ ಶಾಸಕರು ಮತ್ತು ಸಂಸದರು, ಕೇರಳದ ಶಾಸಕರು ಮತ್ತು ಸಂಸದರು ದಿಢೀರಂತ ಬೆಂಗಳೂರಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಇದು ನಿಜಕ್ಕೂ ಕೂಡ ಒಂದು ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಕೋಗಿಲು ಲೇಔಟ್ನಲ್ಲಿ ಜಿಬಿಎ ಜಾಗವನ್ನ ಒತ್ತುವರಿ ಮಾಡಲಾಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಿಬಿಎ ಅಧಿಕಾರಿಗಳು ಏಕಾಏಕಿ ಬಂದು 8 ದಿನಗಳ ಹಿಂದೆ ಇಲ್ಲಿನ ನಿವಾಸಿಗಳ ಮನೆಯನ್ನ ಕೆಡವಿದ್ರು. ಈ ಒಂದು ವಿಚಾರ ಇದೀಗ ರಾಜಕೀಯವಾಗಿ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಒಂದು ಕಡೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ವಿರುದ್ಧ ಕೇರಳ ಸರ್ಕಾರ ಒಂದು ಜಟಾಪಟಿಯನ್ನ ಶುರು ಮಾಡಿರುವಂತದ್ದು, ಒಂದು ಕಡೆಯಲ್ಲಿ ಕೇರಳದ ಎಂಎಲ್ಎ ಆಗಿರ್ಬೋದು, ರಾಜ್ಯಸಭಾ ಸದಸ್ಯರುಗಳಾಗಿರ್ಬೋದು ಬಂದು ಆ ಒಂದು ಜಾಗ ಏನಿದೆ, ಒತ್ತುವರಿ ತೆರವು ಆಗಿರುವಂತಹ ಜಾಗ ಏನಿದೆ, ಆ ಜಾಗವನ್ನ ವೀಕ್ಷಣೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ನಿನ್ನೆ
ಏನು ಕೇರಳದ ರಾಜ್ಯಸಭಾ ಸದಸ್ಯರಾಗಿರುವಂತಹ ಎ ರಹೀಂ ಅವರು ಬಂದಿದ್ರು. ಇವತ್ತು ಏನು ಜಲೀಲ್ ಅವರು ಬಂದು MLA ಆಗಿರುವಂತಹ ಜಲೀಲ್ ಅವರು ಬಂದು ಈ ಒಂದು ಜಾಗವನ್ನ ವಿಸಿಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿನ ನಿವಾಸಿಗಳನ್ನ ಮಾತನಾಡಿಸುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಮತ್ತೆ ನಿವಾಸಿಗಳಿಗೆ ಯಾವ ರೀತಿಯಾದಂತಹ ಕಷ್ಟಗಳು ಆಗಿ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಪರಿಶೀಲನೆಯನ್ನ ನಡೆಸ್ತಾ ಸರ್ಕಾರಕ್ಕೆ ವರದಿ ನೀಡುವಂತಹ ಒಂದು ಹಿನ್ನೆಲೆಯಲ್ಲಿ ಇದೀಗ ಬಂದು ವಿಸಿಟ್ ಅನ್ನ ಕೂಡ ಮಾಡ್ತಾ ಇರುವಂತದ್ದು. ಬಂದು ಇಲ್ಲಿನ ನಿವಾಸಿಗಳನ್ನ ಮಾತನಾಡಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಸಂಪೂರ್ಣವಾಗಿ 200ಕ್ಕೂ ಹೆಚ್ಚು ಮನೆಗಳನ್ನ ಕೆಡವಲಾಗಿದೆ, 200ಕ್ಕೂ ಹೆಚ್ಚು ನಿವಾಸಗಳನ್ನ ತೆರವುಗೊಳಿಸಲಾಗಿದೆ. ಈ ಒಂದು ವಿಚಾರ ಏನಿದೆ ಇದೀಗ ರಾಜಕೀಯವಾಗಿ ಇದನ್ನ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂತಹ ಒಂದಿಷ್ಟು ಅನುಮಾನಗಳಿಗೆ ಕೂಡ ಸಾಕ್ಷಿ ಆಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಏನ್ ಹೇಳ್ತಾ ಇದೆ, ನಾವು ನಮ್ಮ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದಂತಹ ಜಾಗವನ್ನ ತೆರವು ಮಾಡ್ತಾ ಇದೀವಿ ಅನ್ನುವಂತಹ ವಾದವನ್ನ ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ತಾ ಇದ್ರೆ, ಇತ್ತ ಮಾನವೀಯತೆಯ ದೃಷ್ಟಿಯಿಂದ 4 ಗಂಟೆಗೆ ಬಂದು ಹೇಗೆ ತೆರವು ಮಾಡಿದ್ರಿ, ಒಬ್ಬ ಮಾನವೀಯತೆ ಇದ್ದಿದ್ರೆ ಈ ಒಂದು ಜಾಗವನ್ನ ತೆರವು ಮಾಡ್ತಾ ಇಲ್ಲ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾ ಇರುವಂತದ್ದು. ಮತ್ತೊಂದು ಕಡೆಯಲ್ಲಿ ಕೇರಳ ಸರ್ಕಾರದ ವಿರುದ್ಧ ಒಂದು ಕಡೆಯಲ್ಲಿ ಚುನಾವಣೆ LF ಮತ್ತೆ UDF ನ ಒಂದು ಚುನಾವಣೆ ಜಟಾಪಟಿ ಜೋರಾಗ್ತಾ ಇದೆ. ಈ ಒಂದು ಜಟಾಪಟಿ ಹಿನ್ನೆಲೆಯಲ್ಲಿ ಮುಸ್ಲಿಮರನ್ನ ಓಲೈಕೆ ಮಾಡೋದಕ್ಕೆ ಕೇರಳ ಸರ್ಕಾರ ಬಂದು ಇಲ್ಲಿ ವಿಸಿಟ್ ಮಾಡ್ತಾ ಇದೆ, ಕೇರಳದ ನಾಯಕರು ಬಂದು ಇಲ್ಲಿ ವಿಸಿಟ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನ ನಮ್ಮ ರಾಜ್ಯ ಸರ್ಕಾರದ ಒಂದಿಷ್ಟು ನಾಯಕರುಗಳು ಕೂಡ ಹೇಳ್ತಾ ಇರುವಂತದ್ದು. ಒಟ್ನಲ್ಲಿ ಈ ಒಂದು ಕೋಗಿಲು ಲೇಔಟ್ ನ ಜಾಗದ ವಿಚಾರ ಏನಿದೆ, ಈ ಒಂದು ವಿಚಾರ ಸಂಪೂರ್ಣವಾಗಿ ಸಂಪೂರ್ಣ ಚಿತ್ರಣವೇ ರಾಜಕೀಯವಾಗಿ ಬದಲಾಗ್ತಾ ಇದೆ. ಒಂದು ಕಡೆಯಲ್ಲಿ ಜನ 8 ದಿನಗಳಿಂದ ಮನೆಗಳಿಲ್ಲದೆ ಬೀದಿಯಲ್ಲಿ ಮಲಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಕ್ಕಳು ಮರಿಗಳು ಹೆಣ್ಣು ಮಕ್ಕಳು ಎಲ್ಲ ಶೌಚಾಲಯ ಇಲ್ಲ, ಮಲಗೋದಕ್ಕೆ ಜಾಗ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಇದ್ರೆ, ಮತ್ತೊಂದು ಕಡೆಯಲ್ಲಿ ಕೇರಳ ವರ್ಸಸ್ ಕರ್ನಾಟಕ ಅನ್ನುವಂತಹ ರಾಜಕೀಯ ತಿರುವನ್ನ ಕೂಡ ಪಡೆದಿರುವಂತದ್ದು. ಒಂದು ಕಡೆಯಲ್ಲಿ ಕೇರಳದ ನಾಯಕರು ಬಂದು ನಾವು ಇಲ್ಲಿ ನಮ್ಮ ಜನರನ್ನ ನೋಡೋದಕ್ಕೆ ಬಂದಿದ್ದೀವಿ, ಜನರ ಪರಿಸ್ಥಿತಿಯನ್ನ ನೋಡೋದಕ್ಕೆ ಬಂದಿದ್ದೀವಿ, ಇಲ್ಲಿ ಯಾವುದೇ ರಾಜಕೀಯ ಇಲ್ಲ ಅಂತ ಹೇಳಿದ್ರೆ, ಮತ್ತೊಂದು ಕಡೆಯಲ್ಲಿ ಚುನಾವಣೆಯ ದೃಷ್ಟಿಯಿಂದ ಕೇರಳದ ನಾಯಕರು ಬರ್ತಾ ಇದ್ದಾರೆ, ಮುಸ್ಲಿಮರ ಓಲೈಕೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ರಾಜ್ಯದ ನಾಯಕರು ಆರೋಪಿಸುತ್ತಿರುವಂತದ್ದು. ಬಿಜೆಪಿ ಸರ್ಕಾರಕ್ಕೂ ಕಾಂಗ್ರೆಸ್ ಸರ್ಕಾರಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ, ಬುಲ್ಡೋಜರ್ ನೀತಿಯನ್ನ ಮಾಡ್ತಾ ಇದೆ ಅಂತ ಹೇಳಿ ಕೇರಳದ ನಾಯಕರುಗಳು ಆರೋಪಿಸಿರುವಂತದ್ದು. ಒಟ್ಟಿನಲ್ಲಿ ಇಬ್ಬರ ಜಟಾಪಟಿಯಲ್ಲಿ ಜನ ಅಂತೂ ದಿನನಿತ್ಯ ಪರದಾಡ್ತಾ ಇರೋದಂತೂ ಸತ್ಯ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆಗೆ ಚರಣ್. ವಿವಿಧ ಜಿಲ್ಲೆಗಳಿಂದ ಪ್ರಮುಖ ಸುದ್ದಿಗಳೊಂದಿಗೆ ಲೈವ್ ಅಲ್ಲಿ ಜಾಯ್ನ್ ಆಗಿರತಕ್ಕಂತಹ ರಿಪಬ್ಲಿಕ್ ಕನ್ನಡದ ಎಲ್ಲ ಪ್ರತಿನಿಧಿಗಳಿಗೆ ಮೊದಲಿಗೆ ವೆಲ್ಕಮ್ ಮಾಡ್ತಾ ಮೊದಲನೇ ಸುದ್ದಿಯತ್ತ ಗಮನ ಹರಿಸೋಣ. ನೋಡಿ, ಬೆಂಗಳೂರಿನ ಕೋಗಿಲೆ ಲೇಔಟ್ನಲ್ಲಿ 200 ಮನೆಗಳನ್ನ ಜಿಬಿ ಅಧಿಕಾರಿಗಳು ಬುಲ್ಡೋಜರ್ ಮೂಲಕ ಅವುಗಳನ್ನ ಸಂಪೂರ್ಣವಾಗಿ ನೆಲಸಮ ಮಾಡಿದ್ರು. ಇನ್ನು ಇದೇ ವಿಚಾರವನ್ನು ಇಟ್ಟುಕೊಂಡು ಕೇರಳದ ಪ್ರಮುಖ ನಾಯಕರು ಹಾಗೂ ಸಂಸದರು ಈ ವಿಚಾರವನ್ನು ಇಟ್ಟುಕೊಂಡು ರಾಜ್ಯ ಒಂದು ಸರ್ಕಾರದಲ್ಲಿ, ಅದರಲ್ಲೂ ಪ್ರಮುಖವಾಗಿ ರಾಜ್ಯದ ಆಡಳಿತದಲ್ಲಿ ಮೂಗು ತೋರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಈಗ ಶಾಸಕರು ಮತ್ತು ಸಂಸದರು, ಕೇರಳದ ಶಾಸಕರು ಮತ್ತು ಸಂಸದರು ದಿಢೀರಂತ ಬೆಂಗಳೂರಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಇದು ನಿಜಕ್ಕೂ ಕೂಡ ಒಂದು ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಕೋಗಿಲು ಲೇಔಟ್ ನಲ್ಲಿ ಜಿಬಿಎ ಜಾಗವನ್ನ ಒತ್ತುವರಿ ಮಾಡಲಾಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಿಬಿಎ ಅಧಿಕಾರಿಗಳು ಏಕಾಏಕಿ ಬಂದು 8 ದಿನಗಳ ಹಿಂದೆ ಇಲ್ಲಿನ ನಿವಾಸಿಗಳ ಮನೆಯನ್ನ ಕೆಡವಿದ್ರು. ಈ ಒಂದು ವಿಚಾರ ಇದೀಗ ರಾಜಕೀಯವಾಗಿ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಒಂದು ಕಡೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ವಿರುದ್ಧ ಕೇರಳ ಸರ್ಕಾರ ಒಂದು ಜಟಾಪಟಿಯನ್ನ ಶುರು ಮಾಡಿರುವಂತದ್ದು. ಒಂದು ಕಡೆಯಲ್ಲಿ ಕೇರಳದ MLA ಆಗಿರ್ಬೋದು, ರಾಜ್ಯಸಭಾ ಸದಸ್ಯರುಗಳಾಗಿರ್ಬೋದು ಬಂದು ಆ ಒಂದು ಜಾಗ ಏನಿದೆ, ಒತ್ತುವರಿ ತೆರವು ಆಗಿರುವಂತಹ ಜಾಗ ಏನಿದೆ, ಆ ಜಾಗವನ್ನ ವೀಕ್ಷಣೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ನಿನ್ನೆ ಏನು ಕೇರಳದ ರಾಜ್ಯಸಭಾ ಸದಸ್ಯರಾಗಿರುವಂತಹ ಎ ರಹೀಂ ಅವರು ಬಂದಿದ್ರು. ಇವತ್ತು ಏನು ಜಲೀಲ್ ಅವರು ಬಂದು MLA